ನಮ್ ಬಿಜಾಪುರದಾಗ ಒಂದು ಇಂಥ ಶಿವಲಿಂಗ ಐತಲ್ಲ, ಅದು ಯಾವತ್ತು ನೀರೊಳಗೆ ಇರ್ತದ. ಅದು ಯಾವ್ದಂತ ತೋರಿಸ್ತೀನಿ ಬರ್ರಿ. ಬಿಜಾಪುರದಾಗ ಬಹಳಷ್ಟು ಜನರಿಗೆ ಈ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಈ ದೇವಸ್ಥಾನದ ವಿಡಿಯೋ ಮಾಡಕ ಬಂದೀವಿ. ಇಲ್ಲಿ ದೇವ್ರ ದರ್ಶನ ಮಾಡ್ಬೇಕಾದ್ರ ಮೊದ್ಲು ಗವಿ ಒಳಗೆ ಇಳಿಬೇಕು, ಇಳಿದು ಆಮೇಲೆ ನೀರೊಳಗಿಂದ ಒಳಗೆ ದರ್ಶನ ಮಾಡ್ಬೇಕು. ಸೊ ಇಲ್ಲಿ ಬರ್ರಿ, ನಿಮಗೆ ತೋರಿಸ್ತೀನಿ ಒಳಗ. ಸೊ ಇದು ನಮ್ಮ ಬಿಜಾಪುರದಾಗ ಇರುವಂತ ಒಂದು ಶಿವಲಿಂಗ. ಇಲ್ಲಿ ಇಳ್ಯಾಕ ನಿಮ್ಗೆ ಜಿಗ್ಜಾಗ ರೀತಿಯಾಗಿ ಇದು ಸ್ಟೆಪ್ ಇರ್ತಾವ. ಸೊ ಇಲ್ಲಿ ನೋಡ್ಬೋದು, ಯಾವತ್ತು ಇಷ್ಟೇ ನೀರು ಇರುತ್ತೆ. ಇಲ್ಲಿ ಒಂದು ಸಣ್ಣದಾದ ನಂದಿ ಐತಿ, ಇದನ್ನು ಅವಾಗಿಂದೇ ಕಾಲದೈತಿ. ಯಾವಾಗ ನಾವು ಶಿವಲಿಂಗ ಎದುರುಗಡೆನೆ ನಂದಿ ನೋಡ್ತೀವಿ. ಸೊ ಇಲ್ಲಿ ನಂದಿ ಐತಂದ್ರ ಒಳಗೆ ಶಿವಲಿಂಗ ಐತ್ರಿ. ಈಗ ಫುಲ್ ತುಂಬಿದ ನೀರ ನಿಮಗ್ ಒಳಗ್ ತೋರಿಸ್ತೀನಿ. ಅವ್ರು ಸ್ವಲ್ಪ ನೀರ್ ತೆಗಿಲಾಕ್ತಾರ. ಸೊ ತೆಗಿದ ನಂತರ ನಿಮ್ಗ ಈ ಒಂದು ಶಿವಲಿಂಗನ ದರ್ಶನ ಮಾಡಿಸ್ತೀನಿ. ಬರ್ರಿ ಒಳಗ್ ಹೋಗೋಣ. ನಾವೀ ಗುಡಿ ಒಳಗ್ ಬಂದಾಗ ನಮ್ಗೆ ಎದಿವರೆಗೂ ನೀರಿದ್ದು, ಇಂಥ ನೀರಾಗೆ ದೇವ್ರ ದರ್ಶನ ಮಾಡೋದು ಒಂದು ಅದ್ಭುತಾನೇ ಅನ್ಬೋದು. ಈ ಒಂದ್ ದೇವಸ್ಥಾನಕ್ಕ ಗವಿಲಿಂಗೇಶ್ವರ ಅಂತ ಹೇಳಿ ಕರೀತಾರ. ಇಲ್ಲಿ ನೀರ್ ಹೆಂಗ್ ಬರ್ತದಂದ್ರ ಸಣ್ಣ ಸಣ್ಣ ಜರಿ ಮುಖಾಂತರ ಬರ್ತಾವ. ನೀವು ಈ ಶಿವಲಿಂಗನ ದರ್ಶನ ಮಾಡ್ಬೇಕಾದ್ರ ಸೋಮವಾರಕ್ಕೊಮ್ಮೆ 8 ರಿಂದ 11 ಇಲ್ಲಿ ನಿಮಗೆ ದರ್ಶನಕ್ಕ ಅವಕಾಶ ಮಾಡಿಕೊಡ್ತಾರ. ಇವತ್ತು ಸೋಮವಾರ ಇರೋದ್ರಿಂದ ನಾವು ಭಾಳ ಜಲ್ದಿನೇ ಬಂದಿವ್ರಿ ದರ್ಶನಕ್ಕೆ ಅಂತ ಹೇಳಿ. ಭಾಳ ಇಲ್ಲಿ ಪಾಳೆ ಇರ್ತದ. ಸೋಮವಾರಕ್ಕೊಮ್ಮೆ 8 ರಿಂದ 11 ತನ ಪೂಜೆ ಆಗ್ತದ್ರಿ. ಪೂಜೆ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಮಾಡ್ತಾರ. ನಾವು ಪೂಜೆ ಅದು ಮಾಡಿ ದರ್ಶನ ತಗೊಂಡಿವ್ರಿ. ಇದು ಶಿವಪುರಾಣ ಈ ತರ 5 ಬುಕ್ ಬರ್ತದೆ ಸರ್. ಇದು ಯಾಕೆ ವಿಶೇಷಪ್ಪ ಅಂತಂದ್ರೆ, ಒಂದೇದು ನಾವು ಇನ್ನ ಓದ್ಬೋದ್ರಿ. ಒಳಗ ಸಂಸ್ಕೃತ ಐತ್ರಿ, ಪ್ಲಸ್ ಇಂಗ್ಲಿಷ್ ಐತ್ರಿ ಅನುವಾದ. ಅದರ ಅನುವಾದ ಹಿಂದಿ ಒಳಗೆ ಐತಿ. 3 ಲ್ಯಾಂಗ್ವೇಜ್ ಐತ್ರಿ. ಅಥವಾ ನಾವು ಹಿಂದಿ ಒಳಗೆ ಕೇಳ್ಬೋದು. ಇದ್ರ ಮುಖಾಂತರ ನಾವು ಕೇಳಬಹುದು. ಮನ್ಯಾಗ ವಯಸ್ಸಾದವರಿಂದ ಅವ್ರಿಗೆಲ್ಲ ಯೂಸ್ ಆಗ್ತೈತ್ರಿ. ಮತ್ತು ಮನ್ಯಾಗ ಇರೋದ್ರಿಂದ ನಮಗೊಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ರೀ. ಯಾವುದೇ ಭಯ ಇಲ್ಲ, ಯಾವುದೇ ಕಷ್ಟಗಳು ಬಂದ್ರು ಇದರಲ್ಲಿ ಎಲ್ಲ ಸೊಲ್ಯೂಷನ್ ಸಿಗ್ತದೆ. ಇಂಥವೆಲ್ಲ 5 ಬುಕ್ ಬರ್ತದೆ ಟೋಟಲ್. ಮಂತ್ರೋಪಾಸನ, ಜೈ ಹನುಮಾನ, ಆಮೇಲೆ ಸಂಪೂರ್ಣ ಹನುಮಾನ ಅಂತ ಸಿಗ್ತೈತಿ. ಆಮೇಲೆ ಭಗವದ್ಗೀತಾ ಅಂತ ಸಿಗ್ತೈತಿ, ರಾಮಾಯಣ ಅಂತ ಸಿಗ್ತೈತಿ. ಸ್ಮಾರ್ಟ್ ಅಕಾಡೆಮಿ ಸಣ್ಣ ಮಕ್ಕಳ ಸಲುವಾಗಿ 5 ಡೆವಲಪ್ಮೆಂಟ್ ಬುಕ್ಸ್ಗಳು ಅದು ಸಿಗ್ತದೆ. ಸ್ಕ್ಯಾನ್ ಮಾಡ್ಕೊಂಡು ಒಂದ್ಸರಿ ಸ್ಕ್ಯಾನ್ ಮಾಡಿಟ್ಟು ಅದು ಮಂತ್ರ ಮನ್ಯಾಗ ಪೂಜೆ ಮಾಡ್ಬೇಕಂತಾರ ವಿಧಿ ವಿಧಾನ ಗೊತ್ತಿರಲ್ಲ. ನಮ್ಗೆ ಮಾಡ್ತಿರ್ತಾರೆ ನಮ್ಗೆ ಗೆಸ್ಟ್ ಒಬ್ರು ತೋಡಿದ್ರೆ ಪೂಜೆ ಮಾಡಿಸ್ಕೊಂಡು ಅವ್ರಿಗೆ ಬಳಿ ಕೊಡ್ಬೇಕಂತ ಓದ್ಕೋಬಹುದು. ಕೇಳಬಹುದು. ನಮ್ಮ ಕೆಲಸದ ಜೊತೆಗೆ ನಾವು ನೀವು ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರ ನಮ್ ಬಿಜಾಪುರದ ಬಡಿ ಕಮಾಂದಿಂದ ಸ್ವಲ್ಪ ಮುಂದ್ ಬಂದ್ರ ಒಂದ್ ಗಣಪತಿ ಗುಡಿ ಐತಿ. ಆ ಗಣಪತಿ ಗುಡಿ ಬಾಜುಕೆ ಈ ಒಂದ್ ದೇವಸ್ಥಾನ ನಿಮ್ಗೆ ಸಿಗ್ತದ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ.